ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ವ್ಲಾಗ್. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಕುಮಟಕ್ಕೆ ಬಂದಿದ್ವಿ. ಕುಮಟದಲ್ಲೊಂದು ಗಾರ್ಡನ್ ರೆಸ್ಟೋರೆಂಟ್ ಇದೆ, ಸಖತ್ತಾಗಿದೆ ಅಂತ ಕೇಳ್ಪಟ್ವಿ ನಾವು. ಅದು ಇಲ್ಲಿ ಕುಂದಾಪುರ ಸ್ಪೆಷಲ್ ಎಲ್ಲ ಕೆಲವು ಐಟಮ್ ಸಿಗುತ್ತಂತೆ, ಹಾಗಾಗಿ ನೋಡೋಣ ಅಂತೇಳಿ ಬಂದಿದ್ವಿ. ಅದಕ್ಕೆ ಓಡಿ ಬಂದಿದ್ದು. ಹೌದು. ಸೊ ಈ ರೆಸ್ಟೋರೆಂಟ್ನ ಹೆಸರು ದ ವಿಲೇಜ್ ರೆಸ್ಟೋ ಅಂತೇಳಿ ಫ್ಯಾಮಿಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಇಲ್ಲಿ ಫ್ಯಾಮಿಲಿಯವರಿಗಂತೂ ಒಂದು ಸಪ್ರೇಟ್ ಸೆಕ್ಷನ್ನೇ ಇದೆ. ಹಾಗೆ ಹತ್ರನೇ ದ ವರದ್ ಇಂಟರ್ನ್ಯಾಷನಲ್ ಅಂತ ತುಂಬ ಫೇಮಸ್ಸು ಲಾಡ್ಜು ಹೋಟೆಲು. ಸೊ ಅವರದ್ದೇ ಒಂದು ಸಿಸ್ಟರ್ ಕನ್ಸರ್ನ್ ಇದು. ಸ್ಟಾರ್ಟಾಗಿ ಹತ್ರ 1.5 ವರ್ಷ ಆಯ್ತಂತೆ. ಸೊ ನೋಡೋಣ ಇಲ್ಲಿನ ಫುಡ್ ಹೇಗಿರುತ್ತೆ ಅಂತೇಳಿ ಟೇಸ್ಟ್ ಮಾಡಿ ಇದರ ರಿವ್ಯೂ ಕೊಡ್ತೀವಿ. ಬನ್ನಿ ಒಳಗೋಗೋಣ. ಇವರ ಮೆನು ಕಾರ್ಡ್ ಒಂದು ಸಲ ತೋರಿಸ್ಬಿಡ್ತೀನಿ ನಿಮಗೆ. ಬೇಕಾದಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಬಿಡಿ, ಏನೆಲ್ಲ ಸಿಗುತ್ತೆ ನೋಡಿ. ಸೊ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎರಡೂ ಸಿಗುತ್ತೆ. ಸೊ ವೆಜಿಟೇರಿಯನಲ್ಲಿ ಸೂಪ್ಸ್ ತುಂಬಾ ಇದೆ ನೋಡಿ. ಆಮೇಲೆ ಸ್ಟಾರ್ಟರ್ಸ್, ವೆಜ್ ಸ್ಟಾರ್ಟರ್ಸ್ ಒಂದಿಷ್ಟಿದೆ. ಹಾಗೆಯೇ ನಿಮಗೆ ತಂದೂರ್ ಐಟಮ್ಸ್ ಸಿಗುತ್ತೆ. ಆಮೇಲೆ ಚೈನೀಸ್ ನಾನ್ ವೆಜ್ ಸ್ಟಾರ್ಟರ್ಸ್ ಇದೆ. ಸೊ ಚೈನೀಸ್ ಇಂಡಿಯನ್ ಕ್ವಿಸಿನ್ ಎರಡೂ ಇದೆ. ಎಗ್ಗು ಮಟನ್ ಸ್ಟಾರ್ಟರ್ಸು. ಹಾಗೆಯೇ ನಾನ್ ವೆಜ್ಜಲ್ಲಿ ತಂದೂರು ತುಂಬ ಐಟಮ್ ಸಿಗುತ್ತೆ ನಿಮಗೆ. ಸೊ ಅದನ್ನು ನೋಡ್ಕೊಳ್ಳಿ. ಇನ್ನು ಡಿಶಸ್ ನೋಡಿ ಎಷ್ಟು ಟೈಪ್ ಇದೆ ನೋಡಿ, ತುಂಬಾ ಟೈಪ್ ಇದೆ. ರೋಟಿ ತಂದೂರಿ ಸಿಗುತ್ತೆ. ಹಾಗೆಯೇ ಚಿಕನ್ ಮೈನ್ ಕೋರ್ಸಲ್ಲಿ ನೋಡಿ ಇಷ್ಟೆಲ್ಲ ಇದೆ. ಆಮೇಲೆ ಸೀ ಫುಡ್ ತುಂಬಾ ಸಿಗುತ್ತೆ ಇಲ್ಲಿ. ಮಟನ್ ಮೈನ್ ಕೋರ್ಸ್ ಇದೆ, ಸೀ ಫುಡ್ಸ್ ನೋಡಿ ತುಂಬ ಥರ ಇದೆ. ಸೊ ಸೀ ಫುಡ್ ರೇಟ್ಸ್ ಎಲ್ಲ ಸೀಸ್ನಲ್ ಇರುತ್ತೆ, ಇಲ್ಲಿ ಬಂದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಚೈನೀಸ್ ರೈಸ್ ಐಟಮ್ಸ್ ಇದೆ, ನೂಡಲ್ಸು ಅದೆಲ್ಲ ಇದೆ. ಆಮೇಲೆ ವೆಜ್ಜಲ್ಲೂ ನೋಡಿ ನಿಮಗೆ ಬಿರಿಯಾನಿ ಇದೆ, ನಾನ್ ವೆಜ್ ಬಿರಿಯಾನಿ ಕೂಡ ಸಿಗುತ್ತೆ. ಹಾಗೆಯೇ ನಿಮಗೆ ಕೆಲವು ಸ್ಪೆಷಲ್ ಐಟಮ್ಸ್ ಇದೆ ನೋಡಿ ಇಲ್ಲಿ. ಇದೆಲ್ಲ ಇಲ್ಲಿ ಬಂದು ಟ್ರೈ ಮಾಡಿ ನೀವು, ಇವರ ಸಿಗ್ನೇಚರ್ ಡಿಶ್ಗಳು. ಸೊ ಚೆನ್ನಾಗಿರುತ್ತೆ. ಹಾಗೆಯೇ ನಿಮಗೆ ಎಲ್ಲ ನೋಡಿ ಸ್ಟಾರ್ಟರ್ಸು. ಹಾಗೆಯೇ ನೋಡಿ ಇವತ್ತಿನ ಸ್ಪೆಷಲ್ ಡಿಶ್ ಏನೆಲ್ಲ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ. ಇನ್ನೂ ನಿಮಗೆ ಜ್ಯೂಸು, ಐಸ್ ಕ್ರೀಮು, ಡೆಸರ್ಟ್ಸು ಅದೆಲ್ಲದೂ ಸಿಗುತ್ತೆ. ನಾವಿವತ್ತು ಲಿಮಿಟೆಡ್ ಐಟಮ್ಸನ್ನು ಆರ್ಡರ್ ಮಾಡಿದ್ದೀವಿ, ಯಾಕಂದರೆ ಫುಡ್ ವೇಸ್ಟ್ ಆಗಬಾರ್ದು ಅನ್ನೋ ರೀಸನಿಗೆ. ಸೊ ಇಲ್ಲೀಗ ಕೆಲವೊಂದು ಸ್ಟಾರ್ಟರ್ಸ್ ತುಂಬ ಫೇಮಸ್ ಇದೆ. ಸೊ ಚೈನೀಸ್ ಸ್ಟಾರ್ಟರಲ್ಲಿ ನಾನು ಚಿಕನ್ ಶಾಂಘೈ ಅಂತ ಸ್ವಲ್ಪ ಸ್ಪೆಷಲ್ ಅನಿಸ್ತು. ಚಿಕನ್ ಶಾಂಘೈ ಆರ್ಡರ್ ಮಾಡಿದ್ದೀನಿ. ಕಲರ್ ತುಂಬ ಡಿಫ್ರೆಂಟಾಗಿದೆ. ಇದಕ್ಕೆ ಹಾಕಿರೋ ಸಾಸ್ ಕೂಡ ಅಷ್ಟೇ ಡಿಫ್ರೆಂಟಾಗಿತ್ತು. ಚೆನ್ನಾಗಿ ಸಾಸಲ್ಲಿ ಇದನ್ನು ಅಂದರೆ ಚಿಕನ್ ಪೀಸನ್ನು ಫಸ್ಟು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಆಮೇಲೆ ಈ ಸಾಸಲ್ಲಿ ಅದನ್ನು ಕರೆಕ್ಟಾಗಿ ಟಾಸ್ ಮಾಡಿಕೊಂಡು ಆಮೇಲೆ ಪ್ಲೇಟಿಂಗ್ ಮಾಡಿದ್ದಾರೆ. ಪ್ಲೇಟಿಂಗು ತುಂಬ ಇಷ್ಟ ಆಯಿತು ನೋಡಿ, ಚೆನ್ನಾಗಿ ತೋರ್ತಾ ಇದೆ. ಸೈಡಲ್ಲಿ ಸಾಲಡ್ಸ್ ಇದೆ, ಆಮೇಲೆ ಸಾಸಿಂದ ಒಂದು ಡಿಸೈನ್ ಮಾಡಿದ್ದಾರೆ. ಹಾಗೆಯೇ ಒಂದಿಷ್ಟು ಬೋನ್ಲೆಸ್ ಚಿಕನ್ ಪೀಸ್ಗಳಿದೆ. ಸೊ ಟೇಸ್ಟ್ ಮಾಡಿ ನಿಮಗೆ ಇದರ ಟೇಸ್ಟ್ ಹೇಗಿದೆ ಅಂತ ತಿಳಿಸ್ತೀನಿ. ಚಿಕನ್ ತುಂಬ ಸಾಫ್ಟಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ ಕಂಡ್ರೆ. ಈ ನಾರ್ಮಲ್ ನಾವು ಮಂಚೂರಿಯನಿಗೆ ಟೊಮೆಟೊ ಸಾಸು, ಸೋಯಾ ಸಾಸು ಇದೆಲ್ಲ ಹಾಕ್ತೀವಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಾಸ್ ಇದರದ್ದು. ತುಂಬ ಚೆನ್ನಾಗಿ ಬರ್ತಾಯಿದೆ ಟೇಸ್ಟು. ಸ್ಟಾರ್ಟರ್ಸಲ್ಲಿ
ಎಷ್ಟೋ ಥರ ಸ್ಟಾರ್ಟರ್ ಸಿಗುತ್ತೆ ನಿಮಗೆ. ನೀವು ಬಂದು ಎಲ್ಲದೂ ಟ್ರೈ ಮಾಡ್ತೀರಾ ಅಂದರೆ ಖಂಡಿತಕ್ಕೂ ಆಗೋಲ್ಲ. ಬಟ್ ನೀವು ಇಲ್ಲಿನೇ ಲೋಕಲ್ ಐಟ್ಸ್ ಆದರೆ ಒಂದು 5-6 ವಿಸಿಟ್ ಆದರೂ ನಿಮ್ಗೆ ಬೇಕು ಬೇರೆ ಬೇರೆ ಐಟಮ್ಸನ್ನು ಟ್ರೈ ಮಾಡೋಕ್ಕೆ. ಹೊರಗಿಂದ ಬರ್ತೀರಾ ಅಂತಿದ್ರೆ ಹೈವೇಗೆ ತಾಕೊಂಡೇ ಇದೆ ಇದು, ಜಾಸ್ತಿ ಏನು ಒಳಗೆ ಬರಬೇಕಂತಿಲ್ಲ. ಕುಮಟಾ ಬಸ್ ಸ್ಟ್ಯಾಂಡ್ ಹತ್ರನೇ ನಿಮಗೊಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ಗಿಂತ ಮೊದಲೇ ಒಂದು ಸೇತುವೆ ಸಿಗುತ್ತೆ, ರೈಲ್ವೆ ಹಳಿಯೋದು ಸೇತುವೆ ಸಿಗುತ್ತೆ. ಆ ಸೇತುವೆಗಿಂತ ಮೊದಲು ಜಸ್ಟ್ ಬಿಹೈಂಡ್ ದ ಬ್ರಿಡ್ಜ್ ನೀವು ಲೆಫ್ಟಿಗೆ ತೊಗೋಬೇಕು. ಲೆಫ್ಟಿಗೆ ತೊಗೊಂಡು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಗೊತ್ತಾಗುತ್ತೆ ನಿಮಗೆ. ಬಟ್ ಇಲ್ಲಿ ಬಂದರೆ ನಿಮ್ಗೊಂಥರ ಪ್ರಶಾಂತವಾಗಿದೆ. ಹೈವೇಯಿಂದ ಸ್ವಲ್ಪ ಒಂದು 100-150 ಮೀಟರ್ಸ್ ಒಳಗಿದೆ. ಹಾಗಾಗಿ ನಿಮಗೆ ಹೈವೇನ ಧೂಳು ಗೀಳು ಏನು ನಿಮಗೆ ಇಲ್ಲಿ ಇರೋಲ್ಲ, ಯಾವುದೇ ಥರ ಪೊಲ್ಯೂಷನ್ ಇಲ್ಲ, ಮತ್ತು ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ. ಯಾಕಂದರೆ ಇದೊಂದು ಗಾರ್ಡನ್ ರೆಸ್ಟೋರೆಂಟು, ಓಪನ್ ರೆಸ್ಟೋರೆಂಟ್ ಇದು. ಸೊ ಅಲ್ಲಿ ಸೈಡ್ ನೋಡಿ ಜುಳು ನೀರಿನ ಸದ್ದು. ಸೊ ಅದ್ರ ಮಧ್ಯ ಇಲ್ಲಿ ಒಳ್ಳೆ ಗಾಳಿ ಬರ್ತಾ ಇದೆ. ಅಲ್ಲಿ ಕೂತ್ಕೊಂಡು ತಿನ್ನೋದಿದೆಯಲ್ಲ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇದು. ಸೊ ಎಸ್, ಫಸ್ಟ್ ಡಿಶ್ ತುಂಬಾ ಹಿಡಿಸ್ತು ನನಗೆ. ನಾನಂತೂ ಕ್ಯಾಪ್ಸಿಕಮ್ ಪ್ರಿಯ. ಕ್ಯಾಪ್ಸಿಕಮ್ಮು ಚೆನ್ನಾಗಿ ಹಾಕಿದ್ದಾರೆ ಒಳಗಡೆ. ವಾವ್, ಚೆನ್ನಾಗಿದೆ. ಹಾಗೆಯೇ ಒಂದು ವೆಜ್ ಸ್ಟಾರ್ಟರ್ ಕೂಡ ಹೇಳಿದ್ದೀವಿ ನಾವು. ಇದು ತಂದೂರಲ್ಲಿ ಬರುತ್ತೆ, ಪನ್ನೀರ್ ಹಿಲ್ ಟಾಪ್ ಅಂತ ಇದು ಹೆಸರು. ಇದು ಹೇಗೆ ಮಾಡಿದ್ದಾರೆ ಅಂದರೆ 2 ಪನ್ನೀರ್ ಸ್ಲೈಸ್ ಮಧ್ಯೆ ಇವರು ಸ್ಟಫಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆ ಅಲ್ಲ, ಇದೇ ಸ್ಟಫಿಂಗ್. ಹಾಗೆ ಇದು ತಂದೂರು ಆಗಿರೋದ್ರಿಂದ ಸ್ವಲ್ಪ ರೋಸ್ಟ್ ಕೂಡ ಆಗಿರುತ್ತೆ. ಅದ್ರ ಜೊತೆಗೆ ಗ್ರೀನ್ ಚಟ್ನಿಯನ್ನು ಕೂಡ ಕೊಟ್ಟಿದ್ದಾರೆ. ಇವಾಗ ನಾನು ಟೇಸ್ಟ್ ಮಾಡುವಂಥ ಸಮಯ. ನಾನು ಕೈಯಲ್ಲೇ ತಿಂತಾಯಿದ್ದೀನಿ. ಮೊದಲಿಗೆ ಖಾಲಿ ಪನ್ನೀರ್ ಮಾತ್ರ ತಿಂತೀನಿ. ಎಸ್, ಚೆನ್ನಾಗಿದೆ. ಪನ್ನೀರ್ ತುಂಬ ಸಾಫ್ಟಾಗಿದೆ. ಗ್ರೀನ್ ಚಟ್ನಿ ಜೊತೆಗೆ ಸಖತ್ ಕಾಂಬಿನೇಷನ್ ಇದು. ಹಾಗೆ ಇವ್ರ ಹತ್ರ ತಂದೂರ್ ಐಟಮ್ಸ್ ತುಂಬಾ ಸಿಗುತ್ತೆ. ತಂಗಡಿ ಕಬಾಬ್ ಸಿಗುತ್ತೆ, ಮತ್ತು ಫಿಶಲ್ಲಿ ಕೂಡ ತಂದೂರ್ ಐಟಮ್ ಸಿಗುತ್ತೆ. ಅದು ತುಂಬ ಚೆನ್ನಾಗಿರುತ್ತಂತೆ ನಾನು ಕೇಳ್ಪಟ್ಟಿದ್ದೀನಿ. ಇಲ್ಲಿನ ಕಸ್ಟಮರ್ಸ್ ಎಲ್ಲ ಇಷ್ಟಪಟ್ಟಿರೋ ಡಿಶಸ್ಸನ್ನೇ ನಾವು ಇವತ್ತು ಟ್ರೈ ಮಾಡ್ತಾ ಇದ್ದೀವಿ, ಸಿಗ್ನೇಚರ್ ಡಿಶ್ಗಳನ್ನು. ನಮ್ಮ ಹೊನ್ನಾವರ, ಕುಮಟಾ, ಮಂಗಳೂರು ಸೈಡಿಗೆಲ್ಲ ಹೋದರೆ ಸೀ ಫುಡ್ಡಿಗೇನು ಬರಗಾಲನೇ ಇಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ಫ್ರೆಶ್ ಆಗಿರುವಂಥ ಸೀ ಫುಡ್ ಸಿಗುತ್ತೆ. ನಾವು ಇವತ್ತು ಕಾಣೆ ತವಾ ಫ್ರೈಯನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ನನಗೆ ತವಾ ಫ್ರೈ ಅಂದರೆ ತುಂಬ ಇಷ್ಟ, ರವಾ ಫ್ರೈಗಿಂತ. ಯಾಕೆಂದರೆ ಮಸಾಲೆ ಎಲ್ಲ ಸರಿಯಾಗಿ ಹಿಡಿದಿರುತ್ತೆ, ಸರಿಯಾಗಿ ರೋಸ್ಟ್ ಆಗಿರುತ್ತೆ. ಇಲ್ಲೇ ನೋಡ್ತಾ ಇರ್ಬೋದು ನೀವು, ಮಸಾಲೆ ಹೇಗಿದೆ ನೋಡಿ, ಇಲ್ಲಿಗಡೆಯಿಂದ ರೋಸ್ಟ್ ಆಗಿದೆ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಸರಿಯಾಗಿ ರೋಸ್ಟ್ ಆಗಿದೆ, ಸರಿಯಾಗಿ ಫ್ರೈ ಆಗಿದೆ. ಅದು ಹುಳಿ, ಉಪ್ಪು, ಖಾರ ಸಖತ್ತಾಗಿದೆ. ಸಖತ್ತಾಗಿ ಮಾಡಿದ್ದಾರೆ ಕೂಡ. ಗುಡ್. ಕಾಣೆ ತವಾ ಫ್ರೈ ಜೊತೆಗೆ ನಾವೊಂದು ಕೊಡವಾಯಿ ತವಾ ಫ್ರೈ ಕೂಡ ಹೇಳಿದ್ವಿ. ಕೊಡವಾಯಿನ ನೀಟಾಗಿ ಏನು ಮಾಡಿದ್ದಾರೆ, ಓಪನ್ ಮಾಡಿದ್ದಾರೆ. ಫಸ್ಟು ಓಪನ್ ಮಾಡಿ ಎರಡೂ ಸೈಡಿಂದ ನೋಡಿ ಮಸಾಲ ಹಾಕಿದ್ದಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಇದು. ಸೊ ಏನಂದರೆ ಕ್ಲೋಸ್ ಆಗಿದ್ದಾಗ ಹೊರಗಡೆಯಿಂದ ಮಾತ್ರ ಮಸಾಲ ತೆಗೆಯುತ್ತೆ. ಇದೇನು ಮಾಡಿದರೆ ಕಟ್ ಓಪನ್ ಮಾಡಿ ಆಮೇಲೆ ಮಸಾಲೆ ಹಾಕಿ ಆಮೇಲೆ ತವಾ ಮೇಲೆ ಎರಡೂ ಸೈಡ್ ಫ್ರೈ ಮಾಡಿರೋದ್ರಿಂದ ಮಸಾಲ ಅಂತೂ ಸಖತ್ತಾಗಿರುತ್ತೆ. ಇನ್ನೀಗ ಟೇಸ್ಟ್ ಮಾಡಿ ನೋಡೋಣ. ಫಿಶ್ಶು ತುಂಬ ಫ್ರೆಶ್ ಆಗಿದೆ, ನೋಡಿದಾಗಲೇ ಗೊತ್ತಾಗುತ್ತೆ. ಯಾಕೆಂದರೆ ಸಾಫ್ಟ್ನೆಸ್ ಇದೆ ಇಲ್ಲಿ ನೋಡಿ, ಅದು ಓಪನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಸಾಫ್ಟ್ನೆಸ್ಸಿಗೆ. ಆಮೇಲೆ ಆ ಸ್ಮೆಲ್ ಇದೆಯಲ್ಲ ಅದರಲ್ಲೇ ಗೊತ್ತಾಗುತ್ತೆ ಫಿಶ್ ಫ್ರೆಶ್ ಆಗಿದೆ ಇಲ್ಲೋ ಅಂತೇಳಿ. ಸೊ ಇದು ಕೊಡವಾಯಿ ತವಾ ಫ್ರೈ. ಇದು ಮಸಾಲೆ ಸಖತ್ತಾಗಿದೆ, ಅಂದರೆ ಟ್ಯಾಂಗಿ, ಸ್ವಲ್ಪ ಹುಳಿ ಖಾರ ಎಲ್ಲ ಸೇರಿ ಒಳ್ಳೆ ಸಖತ್ ಟೇಸ್ಟ್ ಬರ್ತಾಯಿದೆ ಇದಕ್ಕೆ. ಮತ್ತು ಸರಿಯಾಗಿ ಆ ಕಡೆ ಈ ಕಡೆ ಎರಡೂ ಸೈಡಿಂದ ಮಸಾಲೆ ತಾಗಿದೆ. ಫಿಶ್ಶು ಕೂಡ ನೋಡಿ ಎಷ್ಟು ಸಾಫ್ಟಾಗಿದೆ. ಸ್ನೇಹ, ಇದು ತಿಂತಾಯಿದ್ರೆ ಒನ್ ಮೋರ್ ಅನ್ಬೇಕು ನೋಡಿ, ಆ ಲೆವೆಲಿಗಿದೆ. ನಿಮ್ಗೆ ಗೊತ್ತಿರ್ಬೋದು, ಈ ಆ ಕಡೆ ಬೆಂಗಳೂರು ಆ ಕಡೆಯಿಂದೆಲ್ಲ ಕರಾವಳಿ ಸೈಡಿಗೆ ಮುಖ್ಯವಾಗಿ ಬರೋದೇ ಒಂದು ಬೀಚ್ ನೋಡೋಕ್ಕೆ, ಇನ್ನೊಂದು ಬೀಚ್ನ ಸೀ ಫುಡ್ ತಿನ್ನೋಕ್ಕೆ. ಯಾಕಂದರೆ ಅಲ್ಲಿ ಸಿಕ್ಕಿರೋದೇನೆಂದರೆ ಇಲ್ಲಿಂದಲೇ ಹೋಗಿರ್ಬೇಕು, ಅದು ಐಸಲ್ಲಿ ಹಾಕಿ ಹೋಗ್ಬೇಕಾದ್ರೆ ಅದರದ್ದು ಫ್ರೆಶ್ನೆಸ್ ಸ್ವಲ್ಪ ಹೋಗಿರುತ್ತೆ. ಇಲ್ಲಿ ಹಾಗಲ್ಲ, ಡೈಲಿ ಬಂದರಿಂದ ತಂದು ಇಲ್ಲಿ ತುಂಬ ದಿನ ಕೋಲ್ಡ್ ಸ್ಟೋರೇಜಲ್ಲೆಲ್ಲ ಇಡಬೇಕಂತ ಏನಿಲ್ಲ. ಸೊ ಎಷ್ಟು ಬೇಕೋ ಅಷ್ಟನ್ನೇ ತಂದು ಅದನ್ನು ಅಡುಗೆ ಮಾಡಿ ಸರ್ವ್ ಮಾಡ್ತಾರೆ. ಖಾಲಿ ಆಗ್ತಿದ್ದಂಗೆ ಇಲ್ಲೇ ಹತ್ತಿರ ಅಲ್ವ, ವಾಪಸ್ ತಂದು ಎಷ್ಟು ಬೇಕೋ ಅಷ್ಟು ಸರ್ವ್ ಮಾಡ್ಬೋದು. ಹಾಗಾಗಿ ಅದೊಂದು ಅಡ್ವಾಂಟೇಜು. ಇಲ್ಲಂತಲ್ಲ, ಕುಮಟಾ ಅಂತಲ್ಲ, ಕೋಸ್ಟಲ್ ಬೆಲ್ಟಲ್ಲಿ ನೀವು ಎಲ್ಲೇ ಹೋದರೂ ಸೀ ಫುಡ್ಗಳೆಲ್ಲ ಫ್ರೆಶ್ ಆಗಿ ಸಿಗುತ್ತೆ. ನಾವು ಕೆಲವೊಂದು ಸಲ ಇಲ್ಲಿಗೆಲ್ಲ ಹೋಗ್ತಿರ್ತೀವಿ, ಬೆಂಗಳೂರು ಆ ಕಡೆ ಎಲ್ಲ ಹೋದಾಗ
ಅಲ್ಲಿ ಸೀ ಫುಡ್ ತಿನ್ಬೇಕಾದ್ರೆ ನಮ್ಗೆ ಅದು ಫೀಲ್ ಆಗುತ್ತೆ ತಿನ್ಬೇಕಾದ್ರೆ ಇದು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ದಾರೆ ಅಂತೇಳಿ. ಬಟ್ ಇದು ಆಗಲ್ಲ, ನಿಮಗೆ ಫ್ರೆಶ್ ಆಗಿ ಸಿಗುತ್ತೆ. ಸೊ ಅದೊಂದು ಇನ್ನೊಂದು ರೀಸನ್ನು ನೀವು ಯಾಕೆ ಈ ಕರಾವಳಿ ಸೈಡಿಗೆ ಬರಬೇಕು ತಿನ್ನಬೇಕಂದ್ರೆ, ಸೀ ಫುಡ್ ಲವರ್ಸಿಗೆ ಹೇಳಿ ಮಾಡಿಸಿದಂಥ ಜಾಗ. ಬರ್ಲಿಕ್ಕೆ ಕಾರಣನೇ ಇವರು ಹೇಳಿದ್ದೇನೆಂದರೆ ಕುಂದಾಪುರ ಸ್ಪೆಷಲ್ ಸಿಗತ್ತೆ ಅಂತ. ಕುಂದಾಪುರ ಸ್ಪೆಷಲ್ ಏನೇನು ಸಿಗ್ಬೋದು ಅಂತ ಅಂದ್ಕೊಂಡು ನಾವು ಇಲ್ಲಿಗೆ ಬಂದ್ವಿ. ನೋಡಿದರೆ ನನಗೆ ತುಂಬಾ ಇಷ್ಟ ನೀರು ದೋಸೆ, ಹಾಗೆ ಅದ್ರ ಜೊತೆಗೆ ಚಿಕನ್ ಸುಕ್ಕ. ನಾನು ಟೇಸ್ಟ್ ಮಾಡ್ತೀನಿ. ಇಲ್ಲಿ ಚಿಕನ್ ಸುಕ್ಕ ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್. ಬಟ್ ಕೊರಿ ರೊಟ್ಟಿ ಜೊತೆಗೆ ಕುಂದಾಪುರ ಚಿಕನ್ ಕರಿ ಕೂಡ ಕೊಡ್ತಾರೆ. ನೀವು ಅದನ್ನು ಖಂಡಿತ ಟ್ರೈ ಮಾಡಿ. ಫಸ್ಟ್ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ವಾವ್, ನೀರು ದೋಸೆ ತುಂಬ ಸಾಫ್ಟಾಗಿದೆ. ನಮ್ಮ ಕಡೆಗೆಲ್ಲ ಬೆಳಿಗ್ಗೆ ನೀರು ದೋಸೆ ಇದ್ದರೆ ಮುಗ್ದೇ ಹೋಯ್ತು. ಸಖತ್ ಇಷ್ಟ ಆಗುತ್ತೆ. ಇದು ಒಥೆಂಟಿಕ್ ಆಗಿ ಬಂದಿದೆ. ವಾವ್, ಚಿಕನ್ ಕೂಡ ತುಂಬ ಸಾಫ್ಟ್ ಇದೆ. ಮೇನಾಗಿ ನನಗೆ ಇಷ್ಟ ಆಗೋದು ಮಸಾಲೆ ಚಿಕನ್ ಸುಕ್ಕದ್ದು. ನಮ್ಮ ಕಡೆ ತಿಂದಿರುವಂಥದ್ದೇ ಟೇಸ್ಟು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಕುಂದಾಪುರ ಸೈಡಿಂದ ಯಾರಾದರೂ ಈ ಕಡೆ ಬರ್ತಾ ಇದ್ದರೆ ಇವರು ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಸ್ಪೈಸಿ ಇದೆ. ನೀರು ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಆ್ಯಂಡ್ ಚಿಕನ್ ಕೂಡ ತುಂಬ ನಾರು ಅಂತ ಅನಿಸ್ತಾ ಇಲ್ಲ, ಸಾಫ್ಟ್ ಆಗಿದೆ. ನೋಡಿ, ಸಖತ್ತಾಗಿ ಇಷ್ಟ ಆಗುತ್ತೆ. ಎರಡೆರಡು ಜ್ಯೂಸ್ ಹಿಡಿದು ಕೂತಿದ್ದೀನಿ ಅನಿಸ್ತಾ ಇದೆಯಾ? ಇದು ಆ್ಯಕ್ಚುಲಿ ಫಸ್ಟ್ ಬಂದ್ವಲ್ಲ ಆವಾಗ ಹೇಳಿದ್ದು. ಸೊ ಸಿಪ್ಪು ಕುಡಿದು ಇಲ್ಲಿ ತನಕ ಬಂದಿದೆ. ಅದು ವರ್ಜಿನ್ ಮೋಹಿತೋ ಕಾಮನ್ ಆಗಿ ಈಗ ಎಲ್ಲ ಕಡೆ ಸಿಗುತ್ತೆ. ಇಲ್ಲಂತೂ ಬಾರ್ ಟೆಂಡರೇ ಇದ್ದಾರೆ ಒಬ್ಬರು, ಅಂದರೆ ಸ್ಪೆಷಲೈಸ್ಡ್ ಇನ್ ಕಾಕ್ಟೈಲ್ಸ್ ಆ್ಯಂಡ್ ಮಾಕ್ಟೈಲ್ಸ್ ಅಂತೀವಲ್ಲ. ಯಾಕಂದರೆ ಇಲ್ಲೊಂದು ಲಾಡ್ಜ್ ಕೂಡ ಇದೆ. ನೀವು ಬರ್ತೀರ, ಇಲ್ಲಿ ಸ್ಟೇ ಮಾಡ್ತೀರ, ಸ್ಟೇ ಕೂಡ ಮಾಡ್ಬೋದು. ರೂಮ್ಸ್ ಕೂಡ ಚೆನ್ನಾಗಿದೆ. ಹಾಗೆಯೇ ಬಾರ್ ಸೆಕ್ಷನ್ ಅನ್ನೋದು ಆ ಕಡೆ ಇದೆ. ಸೊ ಇಲ್ಲೂ ನೀವು ತರಿಸ್ಕೊಂಡು ಆರ್ಡ್ರ್ ಮಾಡಿ ಕುಡಿಬೋದು. ಸೊ ಮದ್ಯಪ್ರಿಯರು ಅಂತಿದ್ರೆ ಅವರಿಗೂ ಆಪ್ಷನ್ ಇದೆ. ಬಟ್ ನಾವು ಆಲ್ಕೋಹಾಲಿಕ್ ಡ್ರಿಂಕ್ಸ್ ಕುಡಿಯೋಲ್ಲ, ಹಾಗಾಗಿ ನಮಗೋಸ್ಕರ ಮಾಕ್ಟೈಲು. ಸೊ ಫಸ್ಟ್ ಬಂದಾಗ ಇದೊಂದು ಹೇಳಿದ್ದೆ ನಾನು, ಯಾಕಂದರೆ ಬಿಸಿಲಲ್ಲಿ ಬಂದಿದ್ವಿ, ಆಯಾಸ ಆಗಿತ್ತು ಅಂದರೆ ಒಂದು ಸ್ವಲ್ಪ ಕುಡಿದಿದ್ದೆ. ಸಖತ್ತಾಗಿತ್ತು, ಅಥೆಂಟಿಕ್ ಆಗಿತ್ತು. ಯಾಕಂದರೆ ವರ್ಜಿನ್ ಮೋಹಿತೋಗೆ ಅದರದ್ದೊಂದು ಸಿರಪ್ ಸಿಗುತ್ತೆ, ಅದು ಬಿದ್ದ ನಂತರ ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಸೋಡಾ, ಸ್ವಲ್ಪ 7 ಅಪ್, ಆಮೇಲೆ ಸ್ವಲ್ಪ ಸಿರಪ್ ಹಾಕಿ ಈ ಪುದೀನ ಮತ್ತು ಲೆಮನ್ ಹಾಕಿ ಸರಿಯಾಗಿ ಕ್ರಷ್ ಮಾಡಿ ಕೊಟ್ಟಿದ್ದಾರೆ. ಸೊ ಬಿಸಿಲಲ್ಲಿ ಬಂದಾಗ ಒಂಥರ ಒಳ್ಳೆ ರಿಫ್ರೆಶ್ಮೆಂಟ್ ಇದು. ಆಮೇಲೆ ಇದು ಫ್ರೂಟ್ ಜ್ಯೂಸು. ಸ್ನೇಹ ವಾಟರ್ ಮೆಲನ್ ಜ್ಯೂಸ್ ಹೇಳಿದ್ಲು, ನಾನು ಪೈನಾಪಲ್ ಜ್ಯೂಸ್ ಹೇಳಿದ್ದೆ. ನಿಮಗೆ ಗ್ಲಾಸ್ ನೋಡಿದಾಗಲೇ ಇದು ನನ್ನ ಕೈಯಲ್ಲಿ ಕುಡಿಯೋಕ್ಕಾಗತ್ತಾ ಅನಿಸ್ತಾ ಇದೆ. ಬಟ್ ಬಿಸಿಲಿರೋದ್ರಿಂದ ಮತ್ತು ಈ ಕರಾವಳಿ ಸೈಡ್ ಗೊತ್ತಲ್ಲ ನಿಮ್ಗೆ ಯಾವ ಥರ ಇರುತ್ತೆ ಟೆಂಪ್ರೇಚರ್ ಅಂದರೆ, ಸ್ಲೋಲಿ ಕುಡಿಬೋದು ಅನಿಸ್ತಾ ಇದೆ ನನಗೆ. ಪೈನಾಪಲ್, ವಾವ್, ಫ್ರೆಶ್ ಇದೆ ಪೈನಾಪಲ್ ಕೂಡ. ಎಲ್ಲ ಥರ ಫ್ರೂಟ್ ಜ್ಯೂಸಸ್ಸು, ಮಾಕ್ಟೈಲ್ಸು, ಕಾಕ್ಟೈಲ್ಸ್ ಇದಿಷ್ಟು ಸಿಗುತ್ತೆ ನಿಮಗೆ. ಮತ್ತು ಇವರು ಝೊಮ್ಯಾಟೊ ಮತ್ತು ಡೌನ್ ಟೌನ್ ಅಂತ ಇನ್ನೊಂದು ಆ್ಯಪ್ ಇದೆ, ಇಲ್ಲಿ ಲೋಕಲೈಟ್ಸಿಗೆ ಗೊತ್ತಿರ್ಬೋದು. ಸೊ ಅದೆರಡರಲ್ಲಿ ಇವರ ಡೆಲಿವರಿ ಕೂಡ ಸಿಗುತ್ತೆ. ಅಂದರೆ ನೀವು ಸುತ್ತಮುತ್ತ ಇದ್ದರೆ ಗೊತ್ತಲ್ಲ ನಿಮಗೆ, ಝೊಮ್ಯಾಟೊ ಅವರೆಲ್ಲ ಒಂದು 10 ಕಿಲೋಮೀಟರ್ಸ್ ತನಕ ಆರಾಮಾಗಿ ಕೊಡ್ತಾರೆ ಡೆಲಿವರಿ. ಸೊ ನೀವು ಝೊಮ್ಯಾಟೊಲ್ಲಿ ಇಷ್ಟ ಆಗಿದೆ ಇದು. ಕುಮಟಾ ರೀಜನಲ್ಲಿರೋರು ಝೊಮ್ಯಾಟೊದಲ್ಲಿ ತರಿಸ್ಕೋಬೋದು, ಇಲ್ಲ ಡೌನ್ ಟೌನ್ ಅಂತ ಒಂದು ಆ್ಯಪ್ ಇದೆ ಅದರಲ್ಲೂ ತರಿಸ್ಕೋಬೋದು. ಸೊ ನೋಡಿ, ನಿಮ್ಗೆ ಏನು ಬೇಕೋ ಅದನ್ನು ಇಲ್ಲಿ ಬಂದು ಟೇಸ್ಟ್ ಮಾಡಿ, ಇಲ್ಲ ಮನೇಲೇ ಕೂತ್ಕೊಂಡು ಆರ್ಡ್ರ್ ಮಾಡಿ. ಆ ಕಡೆಯಿಂದ ಬರ್ತೀರಂತಿದ್ರೆ ಹೈವೇಗೆ ತಾಕ್ಕೊಂಡೇ ಇದೆ. ಮತ್ತು ಇವರ ಕಾಂಟ್ಯಾಕ್ಟ್ ಡೀಟೇಲನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ ಮೇಲೂ ಹಾಕಿರ್ತೀನಿ. ನಿಮ್ಗೇನಾದರೂ ಕ್ಲಾರಿಫಿಕೇಷನ್ ಬೇಕು ಅಥವಾ ನಿಮ್ಗೆ ಇಲ್ಲಿ ಏನೇನೋ ಸಿಗುತ್ತೆ, ಇಲ್ಲ ಮೊದಲೇ ನೀವು ಬುಕ್ ಮಾಡ್ಕೋಬೇಕು ಟೇಬಲ್ಸು ಅಂತಿದ್ರೆ ಇವರಿಗೆ ಮೊದಲೇ ಕಾಲ್ ಮಾಡಿ ಬನ್ನಿ. ಆಮೇಲೆ ಇಲ್ಲಿ ಪಾರ್ಟಿ ಮಾಡೋಕ್ಕೂ ಆಪ್ಷನ್ ಇದೆ, ಈ ಬರ್ಡೇ ಪಾರ್ಟಿಗಳು. ಆಮೇಲೆ ಈ ಎಂಟೈರ್ ಏನು ಗಾರ್ಡನ್ ರೆಸ್ಟೋರೆಂಟ್ ಇದೆಯಲ್ಲ, ರಾತ್ರಿ ನಂತರ ಲೈಟ್ಸ್ ಎಲ್ಲ ಹಾಕಿ ಸಿಕ್ಕಾಪಟ್ಟೆ ಚೆಂದ ಇರುತ್ತೆ ನೋಡೋಕ್ಕೆ, ಮ್ಯೂಸಿಕ್ ಎಲ್ಲ ಹಾಕಿ. ಮತ್ತು ಆಗಾಗ ಇವೆಂಟ್ಸ್ ಕೂಡ ನಡೀತಾ ಇರುತ್ತೆ ಇಲ್ಲಿ, ಸಿಂಗಿಂಗು ಅದರದ್ದೆಲ್ಲ ಇರುತ್ತೆ ಇವೆಂಟ್ಸು. ಸೊ ಅದು ನೀವು ಇಲ್ಲಿ ಬಂದು ರಾತ್ರಿ ಹೊತ್ತು ಆರಾಮಾಗಿ ಫುಡ್ ಜೊತೆಗೆ ಅವರ ಸಂಗೀತ ಕೇಳ್ತಾ ಅದನ್ನು ಎಂಜಾಯ್ ಮಾಡ್ಬೋದು. ಓವರಾಲ್ ಹೇಳ್ಬೇಕಂದ್ರೆ
ಕುಮಟಾದಲ್ಲಿ ಈ ಥರದ್ದೊಂದು ರೆಸ್ಟೋರೆಂಟ್ ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ. ನಾನು ಮದುವೆ ಆದಾಗ ಸ್ನೇಹ ಗೊತ್ತಲ್ಲ ನಿಮಗೆ, ಹೊನ್ನಾವರದವಳು. ಸೊ ಹೊನ್ನಾವರದಲ್ಲಿ ಲೆಕ್ಕ ಮಾಡಿ ಹೋಟೆಲ್ ಅನ್ನೋ ಕಾನ್ಸೆಪ್ಟ್ ಇರಲೇ ಇಲ್ಲ. ಯಾಕಂದರೆ ಮದುವೆ ಆಗಿ ಒಂದು 3-4 ವರ್ಷ ತನಕ ಸ್ನೇಹನ ಮನೆಯಲ್ಲ ಹಾಗೆ ಹೋಟೆಲಿಗೆ ಹೋಗೋದಂದರೆ ಒಂಥರ ಥಿಂಕ್ ಮಾಡ್ತಾರೆ ಜನ, ಮನೆಯಲ್ಲೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ಹೋಟೆಲ್ಸ್ ಎಲ್ಲ ಅಷ್ಟು ಇರಲಿಲ್ಲ, ಡೆವಲಪ್ ಆಗಿರಲಿಲ್ಲ. ಮತ್ತು ಇತ್ತೀಚೆಗೆ ಒಂದು 4-5 ವರ್ಷದಿಂದ ನೋಡ್ತಾ ಇದ್ದೀನಿ ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳು, ಒಳ್ಳೊಳ್ಳೆ ಎಂಟಿಟೀಸ್ಗಳು ಸ್ಟಾರ್ಟ್ ಆಗ್ತಾಯಿದೆ. ಕುಮಟದಲ್ಲಿ ಹೌದು, ಹೊನ್ನಾವರದಲ್ಲಿ ಹೌದು, ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸ ಈ ಥರ ವೆಂಚರ್ಸ್ಗಳು ಸ್ಟಾರ್ಟ್ ಆಗಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಟೇಸ್ಟು. ಇಲ್ಲಿನ ಟೇಸ್ಟ್ ನಂಗೆ ತುಂಬಾ ಇಷ್ಟ ಆಯಿತು. ಸ್ಟ್ಯಾಂಡರ್ಡ್ ಆಗಿದೆ, ಅಥೆಂಟಿಕ್ ಆಗಿದೆ, ಜೆನ್ವಿನ್ ಇದೆ, ಮತ್ತು ನಿಮಗೆ ಹೈಜಿನಿಕ್ ಆಗಿದೆ. ಅವರ ಕಿಚನ್ ಕೂಡ ನೋಡಿದೆ ನಾನು, ಹೈಜಿನಿಕ್ ಆಗಿತ್ತು. ಮತ್ತು ನೀವು ಇಲ್ಲಿ ಬಂದು ಎಟ್ ಎ ಟೈಮ್ ಒಂದು 150 ಜನ ಬಂದರೂ ಈ ಗಾರ್ಡನ್ ರೆಸ್ಟೋರೆಂಟಲ್ಲಿ ಅಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ. ಹಾಗಾಗಿ ನೀವು ಟೀಮ್ ಜೊತೆ ಬರ್ಬೋದು, ಇಲ್ಲ ಫ್ಯಾಮಿಲಿ ಜೊತೆ ಬರ್ಬೋದು, ಇಲ್ಲ ಫ್ರೆಂಡ್ಸ್ಗಳು ಸೇರಿ ಬರ್ಬೋದು, ಇಲ್ಲ ನೀವು ಸೋಲೋ ಬರ್ತೀರಾ ಅಂದರೂ ನೀವು ಒಂದು ಕಡೆ ಆರಾಮಾಗಿ ಎಲ್ಲೋ ಅಡ್ಜಸ್ಟ್ ಆಗ್ತೀರಾ ಕೂತ್ಕೊಂಡು ಇಲ್ಲಿನ ಫುಡ್ ಟೇಸ್ಟ್ ಮಾಡಿ. ಆಲ್ರೆಡಿ ನೀವು ಇಲ್ಲಿ ಬಂದಿದ್ದಿದ್ರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಇಲ್ಲಿನ ಫುಡ್ ಹೇಗೆ ಇಡಿಸ್ತು ಅಂತ. ಸೊ ಇದು ನಮ್ಮ ವಿಲೇಜ್ ರೆಸ್ಟೋರೆಂಟ್ನ ರಿವ್ಯೂ. ಹೇಗನ್ನಿಸ್ತು ತಿಳಿಸಿ. ಹಾಗೆಯೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.